ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಕ್ಕ ತಂಗಿ ಅರಮನೆ. ದ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್. ಮೀನಿಂಗ್ಫುಲ್ ಥಾಟ್ ಅಲ್ವಾ? ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂದರೆ, ಅಪ್ಪ ಊರಿಂದ ತರಕಾರಿ ಕಳಿಸಿದ್ರು, ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊಪ್ಪು ತರಕಾರಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಕಂಟೈನರ್ಗೆ ಹಾಕಿ ಫ್ರಿಜ್ಗೆ ಸ್ಟೋರ್ ಮಾಡ್ಕೋಬೇಕು. ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿರುತ್ತೆ. ನೋಡಿ, ಇಲ್ಲೊಂದು ಹಣ್ಣು ಕಳಿಸಿದ್ದಾರೆ ನಮ್ಮಪ್ಪ. ನಮ್ಮ ಕಡೆ ಇದಕ್ಕೆಲ್ಲ ಬಾರಿ ಹಣ್ಣು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ತರಕಾರಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನನ್ನ ತಂಗಿ ಬಾಕ್ಸಸ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ಲು. ನಾನು ತರಕಾರಿ ಜೋಡಿಸ್ಕೊಳ್ಬೇಕಾಗಿತ್ತು. ಅವಳ ಬಾಕ್ಸ್ನ ನೀಟಿಗೆ ವಾಶ್ ಮಾಡಿ ಒರೆಸ್ಬಿಟ್ಟು, ನನಗೆ ಟೈಮ್ ಇದ್ದರೆ ಬಿಸಿಲಲ್ಲಿ ಒಣಗಿಸ್ಕೊಳ್ತೀವಿ. ಬಿಸಿಲಿಲ್ಲ ಅಂತ ಹೇಳಿದರೆ ತರಕಾರಿಗಳು ಹಾಳಾಗಬಾರ್ದಲ್ವ, ನಾನು ಬಟ್ಟೆಯಿಂದ ಒರೆಸ್ಬಿಟ್ಟು ಇಟ್ಕೊಳ್ತೀವಿ. ತವ್ರ ಮನೆಯಿಂದ ಏನೇ ಒಂದು ಕಳಿಸ್ಲಿ, ಅಪ್ಪನೇ ಕಳಿಸ್ಲಿ, ಅಮ್ಮನೇ ಕಳಿಸ್ಲಿ, ಏನೇ ಕಳಿಸಿದ್ರು ಕೂಡ ಅದರಲ್ಲಿ ಪ್ರೀತಿ ತುಂಬಿರುತ್ತೆ ಅಲ್ವಾ. ಹಾಗಾಗಿ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಏನು ಕಳಿಸಿದ್ದಾರೆ, ಎಷ್ಟು ಕಳಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಅವರು ಪ್ರೀತಿಯಿಂದ ಅದ್ರಲ್ಲಿ ಅವ್ರ ಪ್ರೀತಿನ ಕಳಿಸಿರ್ತಾರೆ ಅಲ್ವಾ. ಅಪ್ಪ, ಅಮ್ಮ, ಅಣ್ಣ, ತಮ್ಮ ಅನ್ನೋ ತವ್ರ ಮನೆ ಪ್ರೀತಿ ಇರುತ್ತೆ ಅಲ್ವಾ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಪ್ರೀಸಿಯಸ್ಸೇ ಅಲ್ವಾ.
ಬಾಕ್ಸ್ನೆಲ್ಲ ಈ ಥರ ವಾಶ್ ಮಾಡಿ ನೋಡಿ, ಈ ಥರ ಒರೆಸ್ಬಿಟ್ಟು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತೇವಾಂಶ ಇರೋದಿಲ್ಲ, ಬ್ಯಾಕ್ಟೀರಿಯಾಸ್ ಏನಾಗಲ್ಲ, ಅಂದರೆ ಈ ಸ್ಪಾಯ್ಲ್ ತರಕಾರಿ ಎಲ್ಲ ಕೊಳ್ತು ಹೋಗೋಂಥ ಚಾನ್ಸಸ್ ಇರುತ್ತೆ ಅಲ್ವಾ. ನೀಟಿಗೆ ಒರೆಸ್ಕೊಂಡು ಇಟ್ಕೊಂಡ್ರೆ ನಾವು ಯಾವುದೋ ತರಕಾರಿ ಬಾಳಿಕೆ ಬರುತ್ತೆ ತುಂಬ ದಿನ. ಮತ್ತು ತರಕಾರಿ ಕೊಳ್ತಿಲ್ಲ ಅಂದರೆ ಒಂದ್ಸತಿ ವಾಶ್ ಮಾಡ್ಕೊಂಡ್ರೆ, ನೀವು ಯೂಸ್ ಮಾಡಬೇಕಾದ್ರೆ ನೀವು ಅದನ್ನ ಒಂದ್ಸತಿ ವಾಶ್ ಮಾಡಿಕೊಂಡ್ರೆ ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದಲ್ವಾ. ನೀವು ಇವಾಗಲೂ ತಿರ್ಗಾ ತರಕಾರಿನ ತೊಳೆದು ಆವಾಗಲೂ ತೊಳ್ಕೊಬೇಕಂತೇನಿಲ್ಲ. ಮಾಮೂಲಿ ನಾವೆಲ್ಲ ಅಡುಗೆ ಮಾಡಬೇಕಾದ್ರೆ ಒಂದ್ಸತಿ ತರಕಾರಿನ ನೀರಿಗೆ ಹಾಕಿನೇ ಅಲ್ವಾ ಬಳಸೋದು. ಸೊ ಹಾಗಾಗಿ ಬಾಕ್ಸ್ನಲ್ಲಿ ನಾನು ಅದನ್ನು ಹಾಗೇನೆ ಬಾಕ್ಸಿಂಗ್ನ ಫಿಲಪ್ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ ನಾನು ಎಲ್ಲ ತರಕಾರಿನೂ ಬಾಕ್ಸ್ಗೆ ಹಾಕಿ ಹಾಗೆ ಫಿಲಪ್ ಮಾಡಿ ಇಟ್ಕೊಳ್ತೀನಿ. ನಾನು ಯಾವಾಗ ಅಡುಗೆ ಮಾಡ್ತಿರ್ತೀನಿ ಅಲ್ವಾ, ಅದು ಅಡುಗೆಗೆ ಏನು ಬೇಕೋ ತರಕಾರಿನ ಆವಾಗ ನಾನು ತಗೊಂಡು ನೀರಲ್ಲಿ ಹಾಕಿ ತೊಳೆದೇನೆ ನಾನು ಪ್ರತಿಯೊಂದು ತರಕಾರಿನೂ ಕೂಡ ಯೂಸ್ ಮಾಡ್ಕೊಳ್ತೀನಿ. ನಮ್ಮ ಕಡೆ ಸಿಗೋದೆಲ್ಲ ನಾಟಿನೇ, ಮುಳ್ಳು ಬದನೆಕಾಯಿ, ಸೌತೆಕಾಯಿ ನೋಡಿದಿರಲ್ವ, ನಮ್ಮ ಬೆಂಗಳೂರು ಕಡೆ ಸಿಕ್ಕೋ ತುಂಬ ರೇರು ಇದು ಈ ಥರ ತರಕಾರಿಗಳು. ಹಾಗಾಗಿ ನಾನು ಊರ ಕಡೆಯಿಂದ ತರಿಸ್ಕೊಂಡಿರ್ತೀನಿ. ಇಲ್ಲಿ ತಗೊಳ್ಳೋದಿಲ್ಲ ಅಂತ ಏನಿಲ್ಲ, ಇಲ್ಲೂ ತಗೊಳ್ತೀವಿ ತರಕಾರಿನ. ಬಟ್ ಈ ನಾಟಿ ಟೇಸ್ಟು ಅಂತ ನಾವು ಬಂದಾಗ ಕಮಿಟ್ ಆಗೋದಿಲ್ಲ. ಊರ ಕಡೆಯಿಂದ ತರಕಾರಿ ತರಿಸ್ಕೊಳ್ತೀವಿ, ನಾಟಿ ಸಿಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ನಾವು ಊರ ಕಡೆಯಿಂದನೇ ಅಪ್ಪನ ಕಡೆಯಿಂದ ತರಿಸ್ಕೊಳ್ತೀವಿ. ಇದು ನಮ್ಮ ಸೋದರ ಮಾವನ ತೋಟದಲ್ಲಿ ಬೆಳೆದಿರೋ ಲಿಂಬೆಹಣ್ಣು. ನಮ್ಮ ಮಾಮ ಕಳಿಸಿದ್ದಾರೆ ಇದನ್ನ. ಇದು ಉಪ್ಪಿನಕಾಯಿ ಹಾಕಕ್ಕೆ ಅಂತ ತರಿಸಿದ್ದೀನಿ. ಲಿಂಬೆಕಾಯಿ ಉಪ್ಪಿನಕಾಯಿನ ನಾವು 4 to 5 ವೆರೈಟೀಸಲ್ಲಿ ಹಾಕೋಬಹುದು. ನೀವು ಯಾವುದೇ ವೆರೈಟಿಲಿ ಹಾಕೊಂಡ್ರು ಕೂಡ ಉಪ್ಪಿನಕಾಯಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಿ ಇಲ್ದಿರೋ ಊಟನೇ ಇಲ್ಲ ಅಂತಾರೆ ಅಲ್ವಾ, ಹಾಗೆ ಅದನ್ನ ಈ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಬಂದು ಊಟನ ಕಂಪ್ಲೀಟ್ ಮಾಡುತ್ತೆ, ಆ ಥರ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ತೋರಿಸ್ತೀನಿ ಯಾವ ಥರ ಉಪ್ಪಿನಕಾಯಿ ಹಾಕ್ತೀನಿ ಇದನ್ನ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ.
ಸೊಪ್ಪನ್ನೆಲ್ಲ ನಾನು ಹಾಗೆ ಫ್ರಿಜ್ಜಲ್ಲಿ ಇಡೋದಿಲ್ಲ. ಇದನ್ನ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ. ನೀರಲ್ಲಿ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಬಿಡಿಸ್ಕೊಂಡು ಕಾಟನ್ ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಅಂಡರಲ್ಲಿ ಒಣಗಿಸ್ಕೊಂಡ್ಬಿಡ್ತೀನಿ. ಅದು ಸ್ವಲ್ಪ ಡ್ರೈ ಆದರೆ ಬೇಗ ಕೊಳ್ತೋಗಲ್ಲ. ಆಮೇಲೆ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಂದು ಸ್ಯಾರಿ ಬಿಸ್ನೆಸ್ ಕೂಡ ಇದೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಯಾರಿ ಡಿಸೈನ್ಸ್ ಯಾವ ಥರ ಇದೆ, ಲೈಕ್ ಕೋಲ್ಕತ್ತಾ ಡಿಸೈನ್ ಸ್ಯಾರಿ, ರೇಷ್ಮೆ ಅಲ್ಲ ರೇಷಮ್ ಮಿಕ್ಸ್ಡ್ ಸ್ಯಾರಿ ಅಂತ ಬರುತ್ತೆ. ತೋರಿಸ್ಕೊಡ್ತೀನಿ ಪ್ರತಿಯೊಂದು ಸೀರೆನೂ ನಿಮಗೆ. ಓಕೆನಾ, ಇವತ್ತಿನ ವ್ಲಾಗ್ ಇದಾಗಿತ್ತು. ಓಕೆ, ನೋಡ್ತಾ ಇದ್ದೀರಲ್ವಾ, ಟೀ ಕೂಡ ರೆಡಿ ಆಗ್ತಾ ಇದೆ. ಈ ಟೀ ಒಂದಿಗೆ ಇವತ್ತಿನ ಈ ಬ್ಯೂಟಿಫುಲ್ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನನಗೆ ಏನು ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್, ಬೈ.